ರಿಯಲ್ ಎಸ್ಟೇಟ್ ಗೆಂದೆ ಬಿಡದಿ ಟೌನ್ಶಿಪ್ ಕಾರ್ಯಕ್ರಮ. ಬೆಂಗಳೂರು ಅಭಿವೃದ್ಧಿಗೆ ಬಿಡದಿ ಟೌನ್ಶಿಪ್ ಬೇಕಾಗಿಲ್ಲ ಅಂತ. ರಿಯಲ್ ಎಸ್ಟೇಟ್ ಗೆಂದೆ ಬಿಡದಿ ಟೌನ್ಶಿಪ್ ಕಾರ್ಯಕ್ರಮ. ಬೆಂಗಳೂರು ಅಭಿವೃದ್ಧಿ ಆಗಬೇಕಂದ್ರೆ ಬಿಡದಿ ಟೌನ್ಶಿಪ್ ಬೇಕೇನ್ರಿ, ಬೇಕಾಗಿಲ್ಲ. ಸಿಎಂ ಡಿಕೆಶಿ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದು ಕುಮಾರಸ್ವಾಮಿ ಕೂಸು ಅಂತ ಸಿಎಂ ಹೇಳ್ತಿದ್ದಾರೆ. 2006 ಮತ್ತು 2026ರಲ್ಲಿ 20 ವರ್ಷದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ? ರಿಯಲ್ ಎಸ್ಟೇಟ್ಗೆಂದೇ ಬಿಡದಿ ಟೌನ್ಶಿಪ್ ಕಾರ್ಯಕ್ರಮದ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ರೈತರ ಭೂಮಿಯನ್ನ ಸರ್ಕಾರ ಅಕ್ವೈರ್ ಮಾಡಿಕೊಂಡು ಅದಕ್ಕೆ ಇಷ್ಟು ಅಂತ ಅಮೌಂಟನ್ನು ಕೊಟ್ಟು ಅಲ್ಲಿ ಅಭಿವೃದ್ಧಿ ಆಗಬೇಕು, ಕೆಲವೊಂದಿಷ್ಟು ಕಟ್ಟಡಗಳ ನಿರ್ಮಾಣ ಆಗಬೇಕು, ಸರ್ಕಾರ ಅದಕ್ಕೆ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನೌನ್ಸ್ಮೆಂಟ್ ಅನ್ನ ಕೊಟ್ಟಿದೆ. ಸದ್ಯಕ್ಕೆ 500 ಎಕರೆನ ಅಕ್ವೈರ್ ಮಾಡ್ಕೊಳ್ತೀವಿ ಅಂತಾನೂ ಕೂಡ ಸರ್ಕಾರ ಹೇಳಿದೆ. ಬಟ್ ಬೆಂಗಳೂರು ಅಭಿವೃದ್ಧಿ ಆಗಬೇಕು ಅಂತ ಅಂದ್ರೆ ಬಿಡದಿ ಟೌನ್ಶಿಪ್ ಇರುವಂತಹ ರೈತರ ಜಮೀನುಗಳೇ ಬೇಕಾ ಇವ್ರಿಗೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಯಾವಾಗ ಈ ವಿಚಾರ ಪ್ರಸ್ತಾಪ ಆಗುತ್ತೋ ಆಗಿಂದನೂ ಕೂಡ ಕುಮಾರಸ್ವಾಮಿ ಇದರ ವಿರುದ್ಧವಾಗಿ ಧ್ವನಿಯನ್ನ ಎತ್ತಾ ಇದ್ದಾರೆ. ಯಾಕೆ ಬಿಡದಿ ಟೌನ್ಶಿಪ್ ಅಲ್ಲಿ ಇರುವಂತಹ ಜಮೀನನ್ನ ತೆಗೆದುಕೊಳ್ಬೇಕು, ಇವರು ರೈತರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಮಾಡ್ತಾ ಇದೆ ಸರ್ಕಾರ ಅಂತ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಬಗ್ಗೆನೂ ಕೂಡ ಜಟಾಪಟಿ ನಡೀತು. ಆಸ್ತಿ ನಿಂದೆಷ್ಟು ಆಸ್ತಿ ನಂದೆಷ್ಟು ಆಸ್ತಿ ಅನ್ನುವಂಥ ರೀತಿಯಲ್ಲಿ ಜಿದ್ದಾಜಿದ್ದಿ ನಡೀತು. ಬಟ್ ಇದೀಗ ಫೈನಲ್ ಆಗಿ ಸರ್ಕಾರ ಹೇಳ್ತಾ ಇರುವಂತದ್ದು ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಳ್ಬೇಕು, ಕಟ್ಟಡಗಳ ನಿರ್ಮಾಣ ಮಾಡ್ಕೊಳ್ಬೇಕು. ಏನು AI ತಂತ್ರಜ್ಞಾನ ಆಂಧ್ರಕ್ಕೆ ಹೋಗುತ್ತೆ ಅಲ್ವಾ, ಸೊ ಅದು ನಮ್ಮಲ್ಲೇ ಅದಕ್ಕೆ ತಕ್ಕಂಥ ಪ್ಲೇಸ್ ಇದ್ದಿದ್ರೆ ಇಲ್ಲೇ ನಿರ್ಮಾಣ ಆಗ್ತಿತ್ತು. ನಮ್ಮ ಕರ್ನಾಟಕದಲ್ಲೇ ಒಂದು AI ತಂತ್ರಜ್ಞಾನ ಇದೆ ಅನ್ನುವಂಥದ್ದು ಗುರುತಿಸ್ಕೊಳ್ಳೋದಕ್ಕಾಗ್ತಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಡೆವಲಪ್ಮೆಂಟ್ ಆಗಬೇಕು. ITBT ಸಿಟಿ ಆಗಿ ITBT ಯಾವ SM ಕೃಷ್ಣ ಅವರು ಇದ್ದಂಥ ಒಂದು ಕಾಲದಲ್ಲಿ ಬೆಂಗಳೂರನ್ನ ತಂತ್ರಜ್ಞಾನಕವಾಗಿ ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ ಆಯ್ತಲ್ವಾ. ಮೋದಿ ಅವರಿಗೆ ಟೌನ್ಶಿಪ್ ಮಾಡಿ ಎಂದಿದ್ದಾರೆ. ಆದರೆ ಮೋದಿಯವರು ಟೌನ್ಶಿಪ್ ಮಾಡಿದ್ದು ಎಲ್ಲಿ? ಭೂಕಂಪ ಆಗಿ ಸಂಪೂರ್ಣವಾಗಿ ನಾಶವಾಗಿದ್ದ ಕಡೆ. ನಿಮಗೆ ತೋಟ ಹೈನುಗಾರಿಕೆ ಮಾಡೋ ಭೂಮಿ ಟಾರ್ಗೆಟ್. ಇದು ಸಂಪೂರ್ಣವಾಗಿ ಹಣ ಮಾಡುವಂತಹ ಯೋಚನೆ ಅಂತ ಇದೆ. ಕಾನೂನು ಹೋರಾಟ ಮಾಡುತ್ತೇನೆ ಎಂದ ಕುಮಾರಸ್ವಾಮಿ. ಮೋದಿಯವರು ಮಾಡಿದ್ದಾರೆ ಅಂತ ಹೇಳಿದ್ರಿ, ಮೋದಿಯವರು ಎಲ್ಲಿ ಮಾಡಿದ್ದಾರೆ? ಯಾವ ಜಾಗವನ್ನ ಬಳಕೆ ಮಾಡ್ಕೊಂಡಿದ್ದಾರೆ? ರೈತರ ಭೂಮಿಯನ್ನ, ರೈತರು ಬೆಳೆ ಬೆಳೆಯುವಂಥ ಜಾಗವನ್ನ, ತೋಟವನ್ನ ಇಲ್ಲ, ಭೂಕಂಪ ಆಗಿ ನಾಶವಾಗಿದ್ದ ಒಂದು ಭೂಮಿಯಲ್ಲಿ ಅವ್ರು ಅದನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಾನು ಕಾನೂನು ಹೋರಾಟ ಮಾಡ್ತೇನೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ಬಿಡಲ್ಲ, ಸುಮ್ಮನೆ ಮಾತನಾಡಿದನ್ನ ಕೈ ಬಿಡಲ್ಲ, ಇದ್ರ ಬಗ್ಗೆ ನಾನು ಕಾನೂನು ಹೋರಾಟ ಮಾಡ್ತೇನೆ ಅಂತ ಇರುವಂತ ಕೇಂದ್ರ ಸಚಿವ ಕುಮಾರಸ್ವಾಮಿ. ಇವತ್ತು ಯಾವ ಪರಿಸ್ಥಿತಿ ಇದೆ ನೀವೇ ನೋಡ್ತಾ ಇದ್ದೀರಿ. ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಅವರು ಕ್ಯಾಬಿನೆಟ್ ನೋಟ್ ಇಟ್ಟಿರ್ತಕ್ಕಂಥದ್ದನ್ನೇ ನಾನು ಬಹುಶಃ 17ನೇ ತಾರೀಕು ನಿಮಗೆ ಸುದೀರ್ಘವಾಗಿ ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ. ಇಲ್ಲಿ ಬೆಂಗಳೂರು ನಗರದ ಅಭಿವೃದ್ಧಿ ಇವತ್ತು ಯಾವ ಪರಿಸ್ಥಿತಿ ಇದೆ ನೀವೇ ನೋಡ್ತಾ ಇದ್ದೀರಿ. ಬೆಂಗಳೂರಿನ ಅಭಿವೃದ್ಧಿಗೆ ಕಳೆದ 3 ವರ್ಷದಲ್ಲಿ ಈ ಸರ್ಕಾರ ಯಾವುದೇ ರೀತಿಯ ಒಂದು ಸ್ಪಷ್ಟವಾದಂಥ ದಿಕ್ಕಿನಲ್ಲಿ ಬೆಂಗಳೂರಿನ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಇಲ್ಲಿ ಏನೂ ನೋಡಲಿಲ್ಲ. ಈಗ ಬೆಂಗಳೂರಿನ ಒತ್ತಡವನ್ನ ಸರಿಪಡಿಸಬೇಕು ಅಂತ ಹೇಳಿ ಬಿಡದಿ ಹತ್ರ ಮಾಡ್ತಾ ಇದ್ದೀವಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರ ಕೂಸೆ ಇದು. ಆದರೆ ಇದು ನನ್ನ ಒಂದು ಈಗ ಅದನ್ನ ಕೈಗೆತ್ಕೊಂಡು ಮುಂದುವರಿಸಿದ್ದೇವೆ ಅಂತಕ್ಕಂಥ ಏನು ಹೇಳ್ತಾರೆ. 2006ರಲ್ಲಿ 2026ರಲ್ಲಿ ಈ 20 ವರ್ಷದಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಇದೆಲ್ಲ ಯೋಚನೆ ಮಾಡಬೇಕಲ್ವೇ. ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಅವರು ಕ್ಯಾಬಿನೆಟ್ ನೋಟ್ ಇಟ್ಟಿರ್ತಕ್ಕಂಥದ್ದನ್ನೇ ನಾನು ಬಹುಶಃ 17ನೇ ತಾರೀಕು ನಿಮಗೆ ಸುದೀರ್ಘವಾಗಿ ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ. ಇಲ್ಲಿ ಬೆಂಗಳೂರು ನಗರದ ಅಭಿವೃದ್ಧಿ ಇವತ್ತು ಯಾವ ಪರಿಸ್ಥಿತಿ ಇದೆ ನೀವೇ ನೋಡ್ತಾ ಇದ್ದೀರಿ. ಬೆಂಗಳೂರಿನ ಅಭಿವೃದ್ಧಿಗೆ